ಬಂದು ವಿಜಯಲಕ್ಷ್ಮಿ ಅಮ್ಮ ಅಂತ. ಸೊ ಅಮ್ಮ ಬಂದು ಇವಾಗ ಟ್ರೀಟ್ಮೆಂಟ್ ಮಾಡೋ ಸ್ಟಾರ್ಟ್ ಮಾಡಿಸ್ತಮ್ಮ 29 ಡೇಸ್ ಅಂದರೆ 29 ದಿನದಿಂದನೂ ಕೂಡ ರೆಗ್ಯುಲರ್ ಆಗಿ ಅಮ್ಮ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ದಿನನೂ ಟ್ರೀಟ್ಮೆಂಟ್ನ ಮಿಸ್ ಮಾಡಿಲ್ಲ ಅಮ್ಮ. ಸೊ ರೆಗ್ಯುಲರ್ ಆಗಿ ಬೆಳಗ್ಗೆ ಬ್ಯಾಚಲ್ಲಿ ಬಂದು ಅವರು ಟ್ರೀಟ್ಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ಅಮ್ಮಗೆ ಬಂದು ಸರಾಕೇರಿ ಬರೋಕ್ಕಿಂತ ಮುಂಚೆನೆ, ಇವಾಗ ಬಂದು ಟ್ರೀಟ್ಮೆಂಟ್ ಬರೋಕ್ಕಿಂತ ಮುಂಚೆನೆ ಅವರಿಗೆ ಶುಗರ್ ಇದೆ. ಸೊ ಅದ್ರ ಜೊತೆಗೆ ಅವರಿಗೆ ಕಾಲು ಬಾವಿತ್ತು. ಬಂದು 2 ದಿನಕ್ಕೇನೆ ಅವರು ಟ್ರೀಟ್ಮೆಂಟ್ ಮಾಡುವಾಗ ಕಾಲು ಬಾವು ಕಡಿಮೆ ಆಗಿದೆ. ಸೊ ಅವರು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಕಾಲು ಬಾವು ಬಂದು ಕಡಿಮೆ ಆಗಿರಲಿಲ್ಲ. ಇಲ್ಲಿ ಬಂದು ಸೆಕೆಂಡ್ ಡೇಗೆ ಕಾಲು ಬಾವು ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಅಮ್ಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಕಂಪ್ಲೀಟಾಗಿ ನಾರ್ಮಲ್ ಆಗಿದೆ ಅಪ್ಪಮ್ಮ. ಜೊತೆಗೆ ಅವರಿಗೆ ಕಣ್ಣಲ್ಲಿ ಪೊರೆ ಬರ್ತಾ ಇತ್ತು. ಡಾಕ್ಟರ್ ಹತ್ರ ಹೋಗಿ ತೋರಿಸುವಾಗ ಕಣ್ಣಲ್ಲಿ ಪೊರೆ ಬರ್ತಾ ಇದೆ. ಇನ್ ಕೇಸ್ ಅನ್ನೇನು ಅವರಿಗೆ ಆಪರೇಷನ್ ಸಜೆಸ್ಟ್ ಮಾಡ್ತಾ ಇದ್ರು. ಸೊ ಅಮ್ಮ ಬಂದು ರೆಗ್ಯುಲರ್ ಆಗಿ 3 ಬಾಲ್ ಟ್ರೀಟ್ಮೆಂಟ್ನ ಮಾಡಿ ಕಣ್ಣಲ್ಲಿ ಇರ್ತಕ್ಕಂಥ ಪೊರೆ ಬಂದು ಕ್ಲಿಯರ್ ಆಗಿದೆ. ಸೊ ಆ್ಯಕ್ಚುಲಿ ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ಗೆ ಬಂದು ಶಾಕ್ ಆಗಿದೆ. ಸೊ ನಿಮ್ಮ ಕಣ್ಣು ಬಂದು ಎಷ್ಟು ಚೆನ್ನಾಗಾಗಿದೆ, ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅಮ್ಮ ಇವಾಗ ಒಂದು ಬೆಸ್ಟ್ ರಿಸಲ್ಟ್ನ ತೊಗೊಂಡಿದ್ದಾರೆ. ಸೊ ಅಮ್ಮ ಸರಾಕೇರಿ ಬರೋಕ್ಕಿಂತ ಮುಂಚೆ ಶುಗರ್ ಎಷ್ಟಿತ್ತು ಅಮ್ಮ ನಿಮಗೆ? ನನಗೆ 350-400 ಇರ್ತಾ ಇತ್ತು. ನೋಡಿ 400 ಶುಗರ್ ಇರ್ತಾ ಇತ್ತು. ಬಟ್ ಇವಾಗ ಎಷ್ಟಾಗಿದೆ ಅಮ್ಮ 29 ದಿನ ಥೆರಪಿ ಮಾಡಿ? 120-130 120 130ಕ್ಕೆ ಅಮ್ಮನ ಶುಗರ್ ಬಂದಿದೆ. ಜೋರ ಕ್ಲಾಪ್ ಮಾಡಿ ಅಮ್ಮಗೋಸ್ಕರ. ಓಕೆ, ಅಮ್ಮ ಒಂದು ಬೆಸ್ಟ್ ರಿಸಲ್ಟ್ನ ತೊಗೊಂಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರಪ್ಪಮ್ಮ, ಅವ್ರನ್ನೇ ಮಾತಾಡ್ಸೋಣ. ಹಲೋ ಸೆರಾಕೇರ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಧ್ಯಾಹ್ನ ಬಂದು ಎಂದೂ ಮಾತಾಡಿದ್ದಿಲ್ಲ, ಇವತ್ತು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ನಾನು ಫಸ್ಟ್ ಬ್ಯಾಚ್ಗೆ ಬಂದುಬಿಡ್ತೀನಿ, ಫಸ್ಟ್ ಆರ್ ಸೆಕೆಂಡ್ ಬ್ಯಾಚಿಗೆ ಬರ್ತೀನಿ. ನನಗೊಂದು ದಾರಿಯಲ್ಲಿ ಪ್ಯಾಂಪ್ಲೆಟ್ ಸಿಕ್ಕಿತ್ತು, ಅದನ್ನು ತೊಗೊಂಡು ಬಂದೆ. ನನಗೆ ಫಸ್ಟು ಈ ಟ್ರೀಟ್ಮೆಂಟ್ ಬಗ್ಗೆ ಮೊದಲು ಬಂದಿತ್ತು, ಅವಾಗಿಂದು ನೋಡ್ಕೊಂಡು ನನಗೆ ಸ್ವಲ್ಪ ನಂಬಿಕೆ ಇದ್ದಿಲ್ಲ. ಆದರೂ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ವೆರಿ ಥರ್ಡ್ ಡೇ ನನಗೆ ಕಾಲು ತುಂಬ ಬಾವಿತ್ತು, ಲೆಫ್ಟ್ ಕಾಲು. ಅದು ನನಗೆ ನೋವು ಕೂಡ ಇತ್ತು, ನಡಿಲಿಕ್ಕೆ ಬರ್ತಿದ್ದಿಲ್ಲ. ಇದು ನನಗೆ ಶುಗರು 8-10 ವರ್ಷದಿಂದ ಇದೆ. ಅದರದ್ದು ಸೈಡ್ ಎಫೆಕ್ಟ್ಸು ಇದೆಲ್ಲ. ಡಯಾಬಿಟಿಕ್ ನ್ಯೂರೋಪತಿ ಆಯಿತು. ನಾನು ನ್ಯೂರಾಲಜಿಸ್ಟ್ ಹತ್ರ ಹೋಗಿದ್ದೆ. ಅವ್ರು ಬರೀ ಮೆಡಿಸಿನ್ ಕೊಡ್ತಿದ್ರಾಗಲಿ ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ. ಫಿಸಿಯೋಥೆರಪಿ ಕೂಡ ಹೇಳಿದರು ನನಗೆ. ಫಿಸಿಯೋಥೆರಪಿನೂ ಮಾಡಿಸ್ಕೊಂಡೆ. ಮತ್ತು ಫ್ರೋಜನ್ ಶೋಲ್ಡ್ರ್ ಅಂದರೆ ಇದಕ್ಕೆ ಭುಜದ ನೋವು ಇತ್ತು. ಭುಜದ ನೋವು ಕಡಿಮೆ ಆಗಲಿಲ್ಲ, ಯಾವುದೂ ಕಡಿಮೆ ಆಗಲಿಲ್ಲ. ಇಲ್ಲಿ ಬಂದು ನಾನು 2 ದಿವಸ ಮ್ಯಾಟ್ ಮೇಲೆ ಮಲ್ಕೊಂಡೆ. ಥರ್ಡ್ ಡೇ ಅದು ಆಮೇಲೆ ಆಟೋಮೆಟಿಕ್ ಒಂದು ತೊಗೊಂಡೆ. ಕಾಲು ಬಾವು ಇಳಿದ್ಬಿಡ್ತು. ಕಾಲು ಬಾವು ನನಗೆ ನೆಕ್ಸ್ಟ್ ಡೇ, ವೆರಿ ನೆಕ್ಸ್ಟ್ ಡೇ, ಥರ್ಡ್ ಡೇನೇ ಕಾಲು ಬಾವು ಇಳಿದ್ಬಿಡ್ತಲ್ಲ. ನಾನು ಬಂದು ರಾಧಾ ಮೇಡಮ್ಗೆ ಹೇಳಿದೆ, ಕಾಲು ಬಾವು ಇಳಿದ್ಬಿಟ್ಟಿದೆ ನೋಡಿರಿ, ನನಗೆ ಎಷ್ಟು ದಿವಸದಿಂದ ಟ್ರೈ ಮಾಡಿದ್ದೆ, ಕಾಲು ಬಾವು ಇಳಿದಿದ್ದಿಲ್ಲ, ಕಾಲು ಬಾವು ಇಳಿದಿದ್ದು. ನನಗೆ ತುಂಬ ಖುಷಿ ಆಯಿತು. ಅವತ್ತಿಂದ ನಾನು ಎಲ್ಲರಿಗೂ ಹೇಳ್ತಾಯಿದ್ದೀನಿ, ನಾನು ಬರ್ತಾಯಿದ್ದೀನಿ, ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಇದು ಏನು ಕರೆಂಟ್ ಕೊಟ್ಟು ನಮ್ಮ ರಕ್ತ ಸುಡೋದಾಗಲಿ ನಮ್ಮ ಬೋನ್ಸ್ನ ಪುಡಿ ಮಾಡೋ ಟ್ರೀಟ್ಮೆಂಟ್ ಅಲ್ಲ. ಇದರಿಂದ ನಮಗೆ ರಿಸಲ್ಟ್ ಇದೆ. ಚೆನ್ನಾಗಿ ಮನಸ್ಸಿಟ್ಟು ತೊಗೋಬೇಕು, ಬರಬೇಕು ನಂಬಿಕೆ ಇಟ್ಕೊಂಡು. ನನಗೆ ಇವಾಗ ಬೆನ್ನು ನೋವು ಅಂಥದ್ದೇನೂ ಇದ್ದಿಲ್ಲ. ಇವಾಗ ನನಗೆ ಯಾವಾಗಾದರೂ ಏನಾದರೂ ಸ್ವಲ್ಪ ಸುಸ್ತಾದರೆ ಮ್ಯಾಟ್ ಮೇಲೆ ಮಲಗಿ ಹೋಗ್ತೀನಲ್ಲ, ಏನೂ ಸುಸ್ತಿರಲ್ಲ. ಭಾಳ ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ ನಾನು, ತುಂಬ ಅಂದರೆ ತುಂಬ. ನಮ್ಮ ಮನೇಲಿ ಕೇಳ್ರಿ, ನಮ್ಮ ಮನೇಲಿ ಇರೋರು, ನನ್ನ ಜೊತೆಗಿರೋರು ಹೇಳ್ತಾರೆ, ಭಾಳ ಆ್ಯಕ್ಟಿವ್ ಆಗಿದ್ದೀನಿ. ಮುಂಜಾನೆ ಸಾಯಂಕಾಲ ತನಕ ಬರೀ ಮಲಗಿಬಿಡ್ತಿದ್ದೆ ನಾನು ಟಿಫಿನ್ ಆದ ತಕ್ಷಣ. ಹಂಗೆ ಸುಸ್ತಿರ್ತಿತ್ತು. ಈಗ ಅದೇನಿಲ್ಲ, ಮಧ್ಯಾಹ್ನ ಎಲ್ಲಾದರೂ ಕರೆದ್ರೆ ಬರ್ತೀನಿ, ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಕಣ್ಣಿನ ಪೊರೆ ಬರ್ತಾಯಿತ್ತು. ಇನ್ನೊಂದು 3 ಮಂತ್ಸಿಗೆ ನನಗೆ ಕಣ್ಣಿಂದ ಆಪ್ರೇಷನ್ ಮಾಡೋಣ ಅಂತ ಹೇಳಿದರು ಡಾಕ್ಟ್ರು. ಅಂದರೆ ಶುಗರ್ ಮೇಂಟೈನ್ ಮಾಡಿರಿ, ವಿತಿನ್ 200 ಇರಬೇಕು ಅಂದರು. ನನಗೆ ಶುಗರ್ ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟ. ಅದು ಮಾವಿನ ಹಣ್ಣಿನ ಕಾಲ ಅಲ್ಲ ಈಗ. ಮಾವಿನ ಹಣ್ಣಿನ ಕಾಲದಲ್ಲಿ ಮಾವಿನ ಹಣ್ಣು ಬಿಟ್ಟು ಹೆಂಗಿರ್ತೀರಿ ತಿನ್ನೋದು, 1 ವರ್ಷಕ್ಕೊಂದು ಸೀಸನ್ ಬರೋದು. ಈ ಕಾಲದಲ್ಲೇ ನನಗೆ ಕಣ್ಣಿನ ಆಪ್ರೇಷನ್ ಹೇಳಿದಾರಲ್ಲ ಡಾಕ್ಟ್ರ್ ಅಂತ ತುಂಬ ನೋವಾಗಿತ್ತು, ನನಗೆ ತೊಂದರೆ ಕೂಡ ಆಯಿತು. ಬಟ್ ಇಲ್ಲಿಗೆ ಬರ್ತಾಯಿದ್ದೀನಲ್ಲ ನಾನು. ಈಗ ನಾನು ಡೈಲಿ ಚೆಕಪ್ ಮಾಡಿಕೊಂಡ್ರೆ ಶುಗರ್ದು 120-130 ಇದೆ, ಜಾಸ್ತಿ ಇಲ್ಲ. ಅಂದರೆ ಇಂಜೆಕ್ಷನ್ ಇನ್ಸುಲಿನ್ ತೊಗೋತಾ ಇದ್ದೀನಿ, ಡೋಸ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಡಾಕ್ಟ್ರು ಡಯಾಬಿಟಾಲಜಿಸ್ಟ್ ಹತ್ರ ಹೋಗಿದ್ದೆ, ಡೋಸ್ ಕಡಿಮೆ ಮಾಡಿದ್ದಾರೆ. ಟ್ಯಾಬ್ಲೆಟ್ಸೂ 4 ಟ್ಯಾಬ್ಲೆಟ್ಸ್ ತೊಗೊತಿದ್ದೆ ನಾನು. ಸ್ವೀಟಿಗೆ ತಿಂತಾಯಿದ್ದೀನಿ, ಮಾವಿನ ಹಣ್ಣು ತಿಂತಾಯಿದ್ದೀನಲ್ಲ, ಮಾವಿನ ಹಣ್ಣು ಅಲ್ಲ, ಬೆಲ್ಲ ಸಕ್ಕರೆ ಇಲ್ಲ. ಇನ್ನು ಮುಂದೆ ಇನ್ನವರು ಹಿಂಗೆ ಕಂಟಿನ್ಯೂ ಟ್ರೀಟ್ಮೆಂಟ್ ತೊಗೊಂಡ್ರೆ ನಾನು ಬೆಲ್ಲ ಡೈಲಿ ಹೋಳಿಗೆ ಮಾಡಿಸ್ಕೊಂಡು ತಿನ್ಬೋದು. ಹಂಗಾಗ್ಬಿಡ್ತೀನಿ. ಯಾಕಂದರೆ ಅಷ್ಟು ರಿಸಲ್ಟ್ ಇದೆ ಇದರಲ್ಲಿ, ಈ ಟ್ರೀಟ್ಮೆಂಟ್ನಲ್ಲಿ. ನನಗೆ ಆಶ್ಚರ್ಯ ಪಡುವಂಥ ಒಂದು ಮಿರಾಕಲ್ ನಡೆದಿದೆ ನನ್ನ ವಿಷಯದಲ್ಲೇ. ಕಣ್ಣಿನ ಪೊರೆ ಇಮಿಡಿಯೇಟ್ಲಿ ಎಲ್ಲ ಕಣ್ಣಿನ ಪೊರೆನೇ ಡೆವಲಪ್ ಆಗಿಲ್ಲಲ್ಲಮ್ಮ. ಲಾಸ್ಟ್ ಮಂತ್ ಬಂದಾಗ ಕಣ್ಣಿನ ಪೊರೆ ಬೆಳೀತಾ ಇತ್ತು. ಈಗೇನ್ರಿ ಅಂತ ಡಾಕ್ಟರ್ ವಿಜಯ ನಾಗರಾಜೆ ಭಾಳ ಆಶ್ಚರ್ಯಪಟ್ಟರು ನನಗೆ ಮೊನ್ನೆ. ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. 3 ಬಾಲ್ಸ್ ನಾನು ಕಂಪಲ್ಸರಿ ತೊಗೋತಾ ಇದ್ದೆ. ಅದು ಗೊತ್ತಿಲ್ಲ ನನಗೆ ಅದರಿಂದ ಏನಾಗುತ್ತೆ ಅಂತ. ಬಟ್ ಮೇಡಮ್ ಹೇಳ್ತಿದ್ರು, ನಿಮಗೆ ಪೊರೆ ಇದೆ ಅಂತಿರಲ್ಲ, 3 ಬಾಲ್ಸ್ ತೊಗೊಳ್ಳಿ ಅಂತೇಳಿ. ಮೇಡಮ್ ಮಾರ್ಗದರ್ಶನದಲ್ಲಿ ನಾವು ಹೋದರೆ ಎಲ್ಲನೂ ಚೆನ್ನಾಗಿರ್ತೈತೆ. ಎಲ್ಲ
ನಮಗೇನು ಶುಗರ್ನಿಂದ ಬರೋ ಸೈಡ್ ಎಫೆಕ್ಟ್ಸ್ ಡಿಸೀಸಸ್ ಎಲ್ಲ ಹೋಗ್ತವೆ ಏನ್ರಿ, ಏನೂ ತೊಂದರೆ ಇರೋಲ್ಲ. ನಾವು ಬರ್ಬೇಕಾದ್ರೆ ಕೈ ಹಿಡ್ಕೊಂಡು ಬಂದರೆ ಹೋಗ್ಬೇಕಾದ್ರೆ ನಾವು ಒಬ್ಬರೇ ಹೋಗ್ಬಿಡ್ತೀವಿ. ಆ ಥರ ಒಂದು ರಿಸಲ್ಟ್ ಇದೆ. ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ಕೊತೀನಿ. ಯಾಕಂದರೆ ನೀವು ಭಾಳ ದಿವಸದಿಂದ ಬರ್ತಾಯಿದ್ದೀರಿ ಅನ್ನಿಸ್ತಾ ಇದೆ ನನಗೆ. ಹೊಸದಾಗಿ ಬಂದವರು ಯಾವುದೇ ರೀತಿ ಗಾಬರಿ ಪಡಬೇಡ್ರಿ, ಎಲ್ಲ ರೀತಿಯಿಂದ ಅನುಕೂಲ ಆಗುತ್ತೆ. ಯಾರ ಮಾತು ರೂಮರ್ಸ್ ಕೇಳಬಾರ್ದು. ಏನು ಇದು ರಕ್ತ ಸುಡ್ತದೆ, ಇದು ಬೋನ್ಸ್ ಪುಡಿ ಆಗ್ತವೆ ಅಂತ. ಆ ಥರ ಆಗಂಗಿದ್ರೆ ಗೌರ್ಮೆಂಟ್ ಯಾಕೆ ಪರ್ಮಿಷನ್ ಕೊಡ್ತಿತ್ತು? ಎಂದೋ ಇದನ್ನು ಬಂದ್ ಮಾಡಿಬಿಡ್ತಿದ್ರಾ? ಅವ್ರು ಇದು ಯಾವುದು ಸೌತ್ ಕೊರಿಯಾಗೆ ಓಡೋಗ್ಬಿಡ್ತಿದ್ರ? ಯಾರು ಇಲ್ಲಿ ಇಂಟ್ರಡ್ಯೂಸ್ ಮಾಡಿದವರು? ಹಾಗೇನು ಆಗಿಲ್ಲಲ್ಲ. ದಾವಣಗೆರೆಯಲ್ಲಿ 15 ವರ್ಷದಿಂದ ನಡೀತಾ ಇದೆ ಅಂತೆ. ನಾವು ಆದಷ್ಟು ಭಾಳ ದಿವಸ ಇಟ್ಕೊಳ್ಳೋಣ ಇಲ್ಲೇ. ನಾವಿಗೆ ನಮ್ಮ ಜೊತೆಗೆ ಬರೋರು, ಉಳಿದವರು, ನಮ್ಮ ಕುಟುಂಬ, ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು, ಅಕ್ಕಪಕ್ಕದವರು, ಬೇರೆ ಊರುಗಳಿಂದನೂ ಕರೆಸಿ ಮಾಡಿಸ್ಬೇಕು. ಚೆನ್ನಾಗಿದೆ, ಮಾಡಿಸ್ಕೊಳ್ರಿ. ಯಾರು ಬೇರೆದವ್ರ ಮಾತು ಕೇಳಬೇಡ್ರಿ. ನಿಮ್ಮ ದೇಹದ್ದು ಡಿಸೀಸಿಂದು ರಿಸಲ್ಟ್ ನೋಡ್ಕೊಳ್ರಿ. ಆಮೇಲೆ ನಾರ್ಮಲ್ ಇದ್ದವರು ಬರ್ಬೋದು ಅಲ್ಲ ಮೇಡಮ್? ನಾರ್ಮಲ್ ಇದ್ದವರು ಮಾಡ್ಕೋಬೋದು. ಪ್ರಿವೆನ್ಷನ್ ಥೆರಪಿ ಅಂತ ನೋಡಿರಿ. ಮತ್ತು ಇನ್ನೇನು ಬೇಕ್ರಿ? ಮತ್ತು ಅವರು ಪ್ರಾರ್ಥನೆ ಏನು ಮಾಡಿಸ್ತಾರೆ ಕೇಳಿಸ್ಕೊಂಡ್ರೆ, ಯಾರ ಋಣವು ನಮ್ಮ ಮೇಲಿರೋದಂತೆ ಅಂದರೆ ನಾವು ಒಬ್ರಿಗೆ ಭಾರ ಆಗಬಾರ್ದು. ಬೆಡ್ ರಿಡನ್ ಆದ್ವು ಅಂದರೆ ಭಾರ ಆಗಿಬಿಡ್ತೀವಲ್ಲ. ಯಾರೇ ಆಗಲಿ ನಮಗೆ ಚಾಕರಿ ಮಾಡಿಸ್ಕೊಳ್ಳೋರಿಗೂ ಕಷ್ಟ, ಮಾಡೋರಿಗೂ ಕಷ್ಟ. ಮೊದಲು ಮಾಡೋರು ಇರಬೇಕು, ಮಾಡಿಸ್ಕೊಳ್ಳೋದು ನಮ್ಮ ಕೈಯಿಂದ ಆಗಬೇಕು. ಆ ಒಂದು ಕೊರತೆ ಇದರಲ್ಲಿ ಕೊರಗಿನಲ್ಲಿ ನಾವು ಬೇಗ ಹೋಗ್ಬಿಡ್ತೀವಿ. ಅದಾಗಲ್ಲ ಇಲ್ಲಿ ನೋಡ್ರಿ. ಅಲ್ಲೆಲ್ಲ ಸೌತ್ ಕೊರಿಯಾದಲ್ಲಿ 100 ಮೇಲೆ ಬದುಕ್ತಾರಂತೆ. ಮೇಡಮೇ ಹೇಳ್ತಿರ್ತಾರೆ, ತಮ್ಮ ಭಾಷಣದಲ್ಲಿ ಎಷ್ಟೋ ಸಲ ಹೇಳಿದ್ದಾರೆ. ಹಾಗೆ ನಮಗೂ ಇಂಡಿಯನ್ಸಿಗೂ ಆಯುಷ್ಯ ಕೊಟ್ಟಿದ್ದೇನೆ ದೇವರು, ಬಟ್ ನಾವು ಅದನ್ನು ಯೂಸ್ ಮಾಡ್ಕೋತಾ ಇಲ್ಲ. ನಾವೇನು ಮಾಡ್ತೀವಿ, ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ಹೋಗಿ ನಮಗೆ ಈ ಟ್ಯಾಬ್ಲೆಟ್ಸಿಂದನೇ ನಮಗೆ ಒಂದು ಅಡಿಕ್ಷನ್ ಆಗೋಗ್ಬಿಟ್ಟಿದೆ. ಆ ಟ್ಯಾಬ್ಲೆಟ್ಸ್ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗಲಿ ಮತ್ತೇನು ಅದರಿಂದ ಉಪಯೋಗ ಇಲ್ಲ. ಈಗ ಆ್ಯಸಿಡಿಟಿನೂ ಚೆನ್ನಾಗಿರುತ್ತೆ. ಇಲ್ಲಿ ಆ್ಯಸಿಡಿಟಿ ಆದವರು ಕೆಲವರು ಬಂದಿದ್ದಾರೆ, ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೂ ಆ್ಯಸಿಡಿಟಿ ಇಮ್ಮಿಡಿಯೇಟ್ಲಿ ಆ್ಯಸಿಡ್ ರಿಫ್ಲಕ್ಸ್ ಕಡಿಮೆ ಆಗಿದೆ. ಈಗ ಭಾಳ ಆರಾಮಾಗಿದ್ದಾರೆ ಅವರು ಕೂಡ. ಇನ್ನು ಈ ಮೊಣಕಾಲು ನೋವು, ಸೊಂಟ ನೋವು ಅಂತೆಲ್ಲ ಪ್ರಾಬ್ಲಮ್ಸ್ ಬರ್ತಾರಲ್ಲ, ಅವರಂತೂ ತುಂಬ ಚೆನ್ನಾಗಾಗಿದ್ದಾರೆ ರೀ. ಏನೂ ಪ್ರಾಬ್ಲಮ್ಸ್ ಇಲ್ಲ. ನಮ್ಮ ಮನೇಲಿ ನಮ್ಮ ಕೆಲಸ ತಾಯಮ್ಮ ಬರೋದಿಲ್ಲ ಅಂತ ಕೂತ್ಕೊಂಡಿದ್ಲು. ನಾನು ಆಕಿನ ಒತ್ತಾಯ ಮಾಡಿ ಕರ್ಕೊಂಬರ್ತಾಯಿದ್ದೀನಿ. ಇವತ್ತು 3rd ಡೇ. ನಿನ್ನೆಯಿಂದ ಆಕಿನೇ ರೆಡಿ ಆಗ್ತಾಯಿದ್ದಾಳೆ, ಬರ್ತೀನಿ ಅಂತ. ಮೊಣಕಾಲು ನೋವು ಇತ್ತು ಎಮ್ಮನಿಗೆ, ಹನುಮಕ್ಕ ಅಂತೇಳಿ. ಹೀಗಾಗಿ ನನಗೆ ಸ್ಯಾಟಿಸ್ಫೈಡ್ ಇದ್ದೀನಿ. ನೀವು ಎಲ್ಲರೂ ಸ್ಯಾಟಿಸ್ಫೈಡ್ ಆಗ್ತೀರಿ, ಏನು ತೊಂದರೆ ಇಲ್ಲ. ಯಾರ ಮಾತು ಕೇಳಬೇಡ್ರಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ, ಥ್ಯಾಂಕ್ ಯು. ಥೈರಾಯ್ಡ್ ಪ್ರಾಬ್ಲಮ್ ಕೂಡ 8 ಇಯರ್ಸಿಂದ ಇತ್ತು ನನಗೆ. ಥೈರಾಯ್ಡ್ ಅದು ನಾನು ಮೊದಲು ಈ ಧನಿಯಾ ವಾಟ್ರು ಅದೆಲ್ಲ ಕುಡಿದು ಕೆಲವು ಕಷಾಯಗಳು ಮಾಡ್ಕೊಂಡು ಕುಡಿದು ಕಡಿಮೆ ಮಾಡ್ಕೊಂಡಿದ್ದೆ. 50 mcg ಟ್ಯಾಬ್ಲೆಟ್ ತೊಗೋತಾ ಇದ್ದೆ ಬೆಳಿಗ್ಗೆ, ಎಂಟಿ ಸ್ಟಮಕ್ಕು. ನಾನು ಮೊನ್ನೆ ಟೆಸ್ಟ್ ಮಾಡಿಕೊಂಡೆ, ಮೊನ್ನೆನೇ ಮಾಡಿದ್ರೆ ನಿಮ್ಮ ನಾರ್ಮಲ್ ಆಗೋಗ್ಬಿಟ್ಟಿದೆ. ಡಾಕ್ಟ್ರ್ ಅದಕ್ಕೆ ಟ್ಯಾಬ್ಲೆಟ್ಸ್ ಬಿಡಬಾರ್ದು ಅಂತ 50 mcgನಲ್ಲಿ ಹಾಫ್ 25 mcg ಕೊಟ್ಟಿದ್ದಾರೆ. ಈ ಒಂದು ತಿಂಗಳು ಮಾತ್ರ ನಾನು ತೊಗೋಬೇಕಂತೆ. ನೆಕ್ಸ್ಟ್ ಮಂತಿಂದ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಕೂಡ ಬಿಟ್ಕೊಂಡ್ಬಿಟ್ಟೆ. ಇನ್ನು ಟ್ಯಾಬ್ಲೆಟ್ಸ್ ರಹಿತ ಜೀವನ ಆಗಿಬಿಡ್ತೈತೆ ನಂದು. ಚೆನ್ನಾಗಿರ್ತೀನಿ. ಇನ್ನು ಸೆರಾ ಕೇರ್ ದಯೆಯಿಂದ ಚೆನ್ನಾಗಿದ್ದೀನಿ. ನೀವು ಕೂಡ ಬಂದು ಮಾಡಿಸ್ಕೊಳ್ರಿ, ರಿಸಲ್ಟ್ ತೊಗೊಳ್ರಿ ಅಂತ ಹೇಳ್ತೀನಿ. ಓಕೆ, ತುಂಬ ಥ್ಯಾಂಕ್ಸ್.